ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮ್ಮ 10 ನಿಮಿಷ ನಮಗೋಸ್ಕರ ಕೊಡಿ. ಅಕ್ಕ, ನೀನೇನೆ ಮಾಡ್ತಿದ್ಯಾ ಅಲ್ಲಿ? ನೀನ್ ಯಾಕೆ ಬರಕ್ ಹೋದ? ಓ, ಪ್ರಶ್ನೆ ಮಾಡೋಕ್ಕೂ ಬರ್ತಾ ಮೇಡಮ್ ನಿಮಗೆ? ಅಕ್ಕ, ಇವರೆಲ್ಲ ನಿನ್ ಬಗ್ಗೆ ಏನೇನೋ ಹೇಳ್ತಿರ್ಬೇಕಾದ್ರೆ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಯಾರ್ಯಾರು ಏನೇನೋ ಮಾತಾಡ್ತಾರಂತ ನಾವು ಶಿಕ್ಷೆ ಅನುಭವಿಸಬಾರ್ದು. ತಪ್ಪು ಮಾಡಿದಾಗ ತಲೆ ತಗ್ಸು, ಆದ್ರೆ ತಪ್ಪೇ ಮಾಡದೇ ಇದ್ದಾಗ ಒಂದು ಸಾಸಿವೆ ಕಾಳಷ್ಟು ಅಪವಾದನ ನಾವು ಹೊಡ್ಸ್ಕೋಬಾರ್ದು. ನೀನೊಬ್ಳು ಡಾಕ್ಟರ್, ಅಲ್ಲಿ ನಡೆದಿದ್ದನ್ನ ಇವರೆಲ್ಲ ಮ್ಯಾನಿಪುಲೇಟ್ ಮಾಡಿ ಕೆಟ್ಟದಾಗ ಹೇಳ್ಬೇಕಾದ್ರೆ ಸತ್ಯ ಗೊತ್ತಿರೋ ನೀನು ಅದನ್ನ ತಿದ್ದಿ ನಿನ್ ಭಾಷೆ ಯಾಕೆ ಹೇಳಿಲ್ಲ? ಬೇಡ ಅಕ್ಕ, ಕಾಲೇಜು ಸತ್ಯ ಹೇಳೋದಕ್ಕೆ ಕಾಲೇಜ್ ಆದ್ರೇನು ಬೇರೆ ಜಾಗ ಆದ್ರೇನು? ಹೇಳಿ, ಸತ್ಯ ಮಾತಾಡು. ಮಾತಾಡು ಅಂದೆ. ಇಷ್ಟೊತ್ತವರೆಗೂ ನೀವು ಮಾತಾಡಿದನ್ನ ನಾನ್ ಕೇಳಿಸ್ಕೊಂಡೆ. ಈಗ ನಾನ್ ಮಾತಾಡಿದನ್ನ ನೀವ್ ಕೇಳಿಸ್ಕೊಳ್ಳಿ ಪ್ಲೀಸ್. ನಾವು ಸ್ಕೂಲಲ್ಲಿರುವಾಗ ಒಂದು ಪಾಠ ಇತ್ತು. ತೊಟ್ಲಲ್ಲಿರೋ ಪುಟ್ಟ ಮಗುಗೆ ಅಪಾಯ ಆದಾಗ ಮುಂಗ್ಸಿ ತನ್ನ ಪ್ರಾಣನೇ ಪಣಕ್ಕಿಟ್ಟು ಹಾವಿನ ಜೊತೆ ಕಿತ್ತಾಡಿ ಆ ಮಗುನ ಕಾಪಾಡುತ್ತೆ. ಆದ್ರೆ ಮಗುವಿನಮ್ಮ ಮುಂಗ್ಸಿ ಬಾಯಿಗೆ ರಕ್ತ ಅಂಟಿರೋದ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ಮುಂಗ್ಸಿನ ಸಾಯಿಸ್ಬಿಡ್ತಾಳೆ. ಅಲ್ಲಿ ಸತ್ತಿದ್ದು ಮುಂಗ್ಸಿ ಮಾತ್ರ ಅಲ್ಲ, ನಂಬಿಕೆ ಕೂಡ. ಇವತ್ತಿಲ್ಲ ಆಗಿರೋದು ಅದೇ. ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಮಗುವಿನ ತಾಯಿ ತನ್ನ ಮಗುಗೇನೋ ಆಯ್ತು ಅನ್ನೋ ಭಯದಲ್ಲಿ ಆ ತಪ್ಪನ್ ಮಾಡಿದ್ಲು. ಇಲ್ಲಿ ಯೋಚನೆ ಮಾಡೋ ಅವಕಾಶ, ಬುದ್ಧಿವಂತಿಕೆ ಇದ್ರೂ ಕೂಡ ನೀವು ತಪ್ಪನ್ನೇ ಆರಿಸ್ಕೊಂಡಿದ್ದೀರಾ. ತಗೊಂಡ್ ಮನೆ ಅದನ್ನ. ಥ್ಯಾಂಕ್ಸ್. ನೋನು, ನೀವ್ ಹೇಗೆ ನನ್ನ ತಂಗಿನ ಉಳಿಸೋದು ನಿಮ್ ಕರ್ತವ್ಯ ಅಂದ್ರೋ ಹಾಗೆ ಯಾವ್ದು ಸರಿ ಅಂತ ತಿಳಿಸೋದು ನನ್ನ ಕರ್ತವ್ಯ ಆಗಿತ್ತು. ನಾನು ಅದನ್ನೇ ಮಾಡಿದೆ ಅಷ್ಟೆ. ನೀವ್ ಎಷ್ಟೋ ಜನರು ಜೀವ ಉಳಿಸಿರೋ ಡಾಕ್ಟರ್. ನೀವ್ ಮಾಡಿರೋ ಕೆಲ್ಸದಿಂದ ಎಷ್ಟೋ ಮನೆ ಬೆಳಗಿದೆ. ಹೀಗಿರುವಾಗ ನಿಮ್ ಹೆಸರಿಗೆ ಕಪ್ಚುಕ್ಕೆ ಬರೋದು ಸರಿಯಲ್ಲ ಅಲ್ವಾ? ನನ್ನ ತಂಗಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಧರ್ಮಕ್ಕೂ ಕಳಂಕ ಬರಬಾರ್ದು ಅಂತ ಅವಳ ಹತ್ರನೇ ಮಾತಾಡೋಕ್ ಹೇಳ್ದೆ. ನನ್ನ ನಿಮ್ಮ ಮಧ್ಯೆ 1000 ತಕರಾರುಗಳಿರ್ಬೋದು, ಆದ್ರೆ ನ್ಯಾಯ, ನೀತಿ, ಸತ್ಯ ಅಂತ ಬಂದಾಗ ಅದೇ ಮುಖ್ಯ ಅಲ್ವಾ? ಒನ್ಸ್ ಅಗೇನ್ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ವಿಷಯ, ಒಳ್ಳೆಯವರಾಗಿರ್ಬೇಕು ನಿಜ, ಆದ್ರೆ ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ನಿಮ್ ಒಳ್ಳೆತನನ ಇವತ್ತು ಅವರೆಲ್ಲ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡ್ರು ನೋಡಿದ್ರ? ನಿಮಗ್ ಕೆಟ್ಟ ಹೆಸರು ಬಂದ್ರೆ ಇಡೀ ಇನ್ಸ್ಟಿಟ್ಯೂಟ್ಗೆ ಕೆಟ್ಟ ಹೆಸರು ಬಂದ ಹಾಗೆ. ನಿಮ್ ಹೆಸರು ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ. ನನ್ನ ಕೇಳಿದ್ರೆ ಇಷ್ಟೊಂದು ಸಹನೆ ಒಳ್ಳೇದಲ್ಲ ಅನ್ಸುತ್ತೆ. ಏನೋ ನಿಮ್ಮಿಷ್ಟ. ಹುಷಾರು, ಟೇಕ್ ಕೇರ್. ನೀವು ಕೂಡ. ನಾನೊಂದು ಮಾತು ಹೇಳಬೇಕು. ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ. ಏನು ಹೇಳಿ? ಕರ್ಣ, ಆ ಹುಡುಗಿ ಎಷ್ಟು ಒಳ್ಳೆಯವಳಲ್ವಾ? ಸ್ವಲ್ಪ ಹುಡುಗಾಟದ ಹುಡುಗಿ, ಆದ್ರೂ ಅವಳ ಜವಾಬ್ದಾರಿ ನೋಡಿದಾಗ ಅವಳ ಹೆಸರಿಗೆ ತಕ್ಕಂತೆ ಅಪರೂಪದ ನಿಧಿ. ಒಂದು ಹುಡುಗಿಯಾಗಿ ಅವಳ ಹೆಸರಿಗೆ ಅಂಟಿದ ಮಸಿನ ವರ್ಷೋ ಬದಲು ನಿನಗೆ ಹೀಗಾಯ್ತಲ್ಲ ಅವಳಿಂದ ಅಂತ ಯೋಚಿಸಿದ್ಲು. ಇವತ್ತಿನ ಕಾಲದಲ್ಲಿ ಹುಡುಗಿಯರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾ ಇದ್ದಾರೆ, ಅದನ್ನ ನಾವು ಕೇಳಿಸ್ಕೊತಾ ಇದ್ದೀವಿ. ಆದ್ರೆ ಇವತ್ತಿನ ಕಾಲದಲ್ಲಿ ಎಂತ ಹುಡುಗಿಯರು ಇರಬೇಕು ಅಂತ ಯೋಚನೆ ಮಾಡಕ್ ಹೋದ್ರೆ ಇವಳು ಮೊದಲನೇ ಸ್ಥಾನದಲ್ಲಿ ಇರ್ತಾಳೆ. ನೋಡು, ಅವತ್ತು ಹೆರಿಗೆ ಸಮಯದಲ್ಲಿ
ಪರಿಸ್ಥಿತಿ ನಿನ್ ಕೈ ಮೀರಿ ಹೋದಾಗ ಆ ದೇವ್ರೇ ಅವಳನ್ನ ಕಳಿಸ್ದ ಅನ್ಸುತ್ತೆ. ಇವತ್ತು ಕೂಡ ನಿನ್ ಹೆಸರಿಗೆ ಕಳಂಕ ಬರ್ತಿದೆ ಅಂದಾಗ ಅವಳೇ ಮುಂದೆ ನಿಂತ್ಲು. ತನ್ನ ಖುಷಿಗಿಂತ ಬೇರೆಯವ್ರ ಖುಷಿನೇ ಹೆಚ್ಚು ಅಂತ ಯೋಚನೆ ಮಾಡೋ ನಿನ್ನಂಥವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಂಥವ್ರೊಬ್ರು ಇರ್ಲೇಬೇಕು ಕಣೋ. ಯೋಚನೆ ಮಾಡ. ಹಲೋ, ಅಣ್ಣ, ನೀನ್ ಎಳ್ದಿರೋ ಲಕ್ಷ್ಮಣ್ ರೇಖೆನ ಪದೇ ಪದೇ ದಾಟೋ ಕೆಲಸ ಆಗ್ತಿದೆ ಇಲ್ಲಿ. ಯಾವುದ್ರ ಬಗ್ಗೆ ಹೇಳ್ತಾ ಇದೀಯಾ? ನಮ್ ಚಿಂತೆಗೆ ಕಾರಣ ಇನ್ಯಾರಣ್ಣ? ಆ ಕರ್ಣ. ಈಗ ಅವನ ಜೊತೆ ಆ ನಿಧಿ ಸೇರ್ಕೊಂಡಿರೋದ್ರಿಂದ ನಾವ್ ಜಾಸ್ತಿನೇ ಯೋಚನೆ ಮಾಡ್ಬೇಕು. ಏನ್ ಮಾಡಿದ್ಲು ಅವಳು? ನಮ್ ಲೆಕ್ಕಾಚಾರನ ತಲೆ ಕೆಳತ್ ಮಾಡಿದ್ಲು. ಇಡೀ ಕಾಲೇಜ್ ಮುಂದೆ ಆ ಬಿಕ್ನಾಸಿ ಕರ್ಣನ ವಹಿಸ್ಕೊಂಡು ಅವನೊಂದು ನಯಾ ಪೈಸಕ್ ತಪ್ಪಿಲ್ಲ ಅಂತ ಬೆಣ್ಣೆ ಸೌರ್ದಂಗ್ ಮಾತಾಡಿ ಅವನ್ನ ಹೀರೋನೆ ಮಾಡ್ಬಿಟ್ಲು. ಈ ಮಾತು ಕೇಳಿ ನಿನ್ಗೆ ಎಷ್ಟು ಸಿಟ್ಟೇರಿದೆ ಅಂತ ನನ್ಗೆ ಗೊತ್ತಾಗ್ತಿದೆ ಅಣ್ಣ. ಈಗ ಆ ಸಿಟ್ಟನ್ನ ನಾವು ಅವಳ ವಿರುದ್ಧ ಪ್ರಯೋಗಿಸ್ಲಿಲ್ಲ ಅಂದ್ರೆ ಪದೇ ಪದೇ ನಮ್ಮ ದಾರಿಗೆ ಅಡ್ಡ ಬರೋಳು ಅವಳು ಒಂದಿನ ನಮ್ಮ ದಾರಿ ಇಲ್ಲದೆ ಇರೋ ಹಾಗೆ ಮಾಡ್ಬಿಡ್ತಾಳೆ. ಕರ್ಣ ಅವಳನ್ನ ಮಾತಾಡಿಸ್ದೇ ಇದ್ರು ಅವಳಾಗೆ ಹಿಂದೆ ಬಿದ್ದು ಬಿದ್ದು ಮಾತಾಡ್ತಿದ್ದಾಳೆ ಅಂದ್ರೆ ಅವಳೇನೋ ದೊಡ್ಡ ಹೆಜ್ಜೆ ಇಡೋ ಪ್ಲಾನ್ ಮಾಡ್ತಿದ್ದಾಳೆ. ಅವಳು ಹೆಜ್ಜೆ ಇಡೋ ಜಾಗದಲ್ಲಿ ಎಂತ ಮುಳ್ಳು ಇಡಬೇಕು ಅಂತ ನನಗೆ ಗೊತ್ತಿದೆ.